ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಶುಭ ದಿನ. ಇವತ್ತು ನಾನು ಹೆಸರು ಕಾಳು ಪಲ್ಯ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ಕ್ಯಾರೆಟ್ ಪಲ್ಯನೂ ಮಾಡ್ತಾಯಿದ್ದೀನಿ. ಯಾವ ರೀತಿ ಅಂತ ತೋರಿಸ್ತೀನಿ ನೋಡಿ. ಅದಕ್ಕೆ ಹಚ್ಚಿರೋಂಥ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಜೀರಿಗೆ, ಸಾಸಿವೆ ಎಲ್ಲ ರೆಡಿ ಇದೆ. ಇಷ್ಟೇ ಸಿಂಪಲ್ಲಾಗಿ ಯಾವ ರೀತಿ ಮಾಡೋದು ಅಂತ ತೋರಿಸಿದ್ದೀನಿ. ಒಟ್ಟಿಗೆ ಮಾಡ್ತಿದ್ದೀನಿ ಎರಡನ್ನೂ. ಎಣ್ಣೆ ಕಾದಿದೆ. ಫಸ್ಟು ಹಸಿಮೆಣಸಿನ್ಕಾಯಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈ ಕಡೆ ಸೇಮ್ ಹಾಗೆ ಮಾಡ್ತಿದ್ದೀನಿ ನೋಡಿ. ಹಸಿಮೆಣಸಿನ್ಕಾಯಿ ಆ್ಯಡ್ ಆಗಿದೆ. ಸ್ವಲ್ಪ ಚೆನ್ನಾಗಿ ಎಣ್ಣೆಲಿ ರೋಸ್ಟ್ ಆಗಲಿ. ನೀವು ಇದೇ ಥರ ಯಾವುದಾದ್ರೂ ವೀಡಿಯೋಗಳು ನಿಮಗೇನು ಗೊತ್ತಿದೆಯೋ ನಾಲೆಡ್ಜ್ ಬಗ್ಗೆ ನೀವು ಅಪ್ಲೋಡ್ ಮಾಡ್ತಾಯಿರಿ. ನಿಮ್ಮ ಹತ್ರ ಮೊಬೈಲ್ ಇದೆ ಅಲ್ವಾ, ಲ್ಯಾಪ್ಟಾಪ್ ಏನೇ ಇದ್ರೂ ಅಪ್ಲೋಡ್ ಮಾಡ್ತೀರಿ. ಯಾವ ಥರ ನಾಲೆಡ್ಜ್ ಅದನ್ನು ನಿಮ್ಮ ನಾಲೆಡ್ಜನ್ನ ಯೂಸ್ ಮಾಡ್ಕೊಳ್ಳಿ ಅಷ್ಟೇ ಮಾಡಿ. ನೆಕ್ಸ್ಟು ಕಡಲೆಬೇಳೆ, ಉದ್ದಿನಬೇಳೆ. ಇಲ್ಲಿ ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಸಾಸಿವೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ರೋಸ್ಟ್ ಆಗಲಿ ಲೈಟಾಗಿ. ಇಲ್ಲೂ ಸೇಮ್ ಪ್ರೊಸೀಜರಲ್ಲೇ ಮಾಡಿದ್ದೀನಿ. ಇಲ್ಲೇನು ಹಾಕಿದ್ದೀನೋ ಈ ಕಡೆಗೂ ಅದೇ ಸೇಮ್ ಹಾಕಿದ್ದೀನಿ ನೋಡಿ. ಸಾಸಿವೆ ಯೂಸ್ ಮಾಡ್ತಿದ್ದೀನಿ. ಸ್ವಲ್ಪ ಚೆನ್ನಾಗಿ ಬೇಯಲಿ. ತುಂಬ ಸಪೋರ್ಟ್ ಮಾಡ್ತಿದ್ದೀರಾ ಎಲ್ಲರೂ ತುಂಬ ಧನ್ಯವಾದಗಳು. ನೋಡಿ, ಇದೇ ಪ್ರೊಸೀಜರಲ್ಲೇ ಮಾಡ್ತಾಯಿದ್ದೀವಿ. ಇದೇ ಸೇಮ್ ಪ್ರೊಸೀಜರಲ್ಲೇ ನೋಡಿ. ಸೇಮ್ ಟು ಸೇಮ್ ನಾವು ಚೇಂಜಸ್. ಈರುಳ್ಳಿ ಆ್ಯಡ್ ಮಾಡ್ತೀವಿ. ಇಲ್ಲಿಗೆ ಸ್ವಲ್ಪ ಈರುಳ್ಳಿ ಆ್ಯಡ್ ಮಾಡಿದ್ದೀನಿ, ಯಾಕೆಂದರೆ ಕ್ಯಾರೆಟ್ ಪಲ್ಯ ಒಂದು ಸ್ವಲ್ಪ ಮಾಡ್ತಾಯಿದ್ದೀನಲ್ವ, ಸೊ ಹಾಗಾಗಿ. ಇಲ್ಲಿಗೆ ಜಾಸ್ತಿ ಆ್ಯಡ್ ಮಾಡಿದ್ದೀನಿ. ಹೆಸರು ಕಾಳು ಪಲ್ಯ ಜಾಸ್ತಿ ಮಾಡ್ತಾಯಿದ್ದೀನಿ, ಸೊ ಹಾಗಾಗಿ ನೋಡಿ. ಎರಡು ಚೆನ್ನಾಗಿ ಬೇಯಲಿ. ಒಟ್ಟಿಗೆ ಆ್ಯಡ್ ಮಾಡಿದ್ದೀನಿ. ಮಿಕ್ಸಾಗಿ ಚೆನ್ನಾಗಿ ಬೇಯಲಿ. ಹೆಸರು ಕಾಳು ಪಲ್ಯ, ಹೆಸರು ಕಾಳು ಸಪ್ರೇಟ್ ಬೇಯಿಸ್ಕೊಬೇಕು. ನಾನೇನು ರಾತ್ರಿ ನೆನೆ ಹಾಕಿರಲಿಲ್ಲ. ಮಾರ್ನಿಂಗ್ ಒಂದು 3 ವಿಜಲ್ ಮಾಡಿದ್ದೆ. ಹಂಗೊಂದು ಸ್ವಲ್ಪ ನಾರ್ಮಲಾಗಿ ಬೆಂದಿತ್ತು ನೋಡಿ. ಈರುಳ್ಳಿ ಚೆನ್ನಾಗಿ ಬೇಯಲಿ. ಈರುಳ್ಳಿ ಈ ಕಡೆಯೂ ಈರುಳ್ಳಿ ಹಾಕಿ, ಅಲ್ಲಿ ಆ ಕಡೆಗೇನು ಹಾಕಿಲ್ಲ. ಕ್ಯಾರೆಟ್ ಪಲ್ಯಕ್ಕೇನು ಈ ಟೊಮೆಟೊ ಏನು ಆ್ಯಡ್ ಮಾಡಲ್ಲ. ಹೆಸರು ಕಾಳು ಪಲ್ಯಕ್ಕೆ ಆ್ಯಡ್ ಮಾಡಿದ್ದೀನಿ ನೋಡಿ. ಇದೇ ಪ್ರೊಸೆಸ್ ಚೆನ್ನಾಗಿ ಬೇಯ್ಕೊಳ್ಳಿ. ಇಲ್ಲೂ ಒಂದು ಸ್ವಲ್ಪ ಚೆನ್ನಾಗಿ ಬೇಯ್ತಾ ಇದೆ. ಯಾಕೆ ಲಾಂಗ್ ವಿಡಿಯೋ ಇಷ್ಟೊಂದು ನೋಡಬೇಕಾ, ಸ್ಕಿಪ್ ಮಾಡಬೇಕಾ ಅಂತ ಕೆಲವ್ರಿಗೆ ಅನಿಸುತ್ತೆ. ಯಾಕೆಂದರೆ ನೋಡಿ, ಇದಕ್ಕೆ ಅಪ್ಲೋಡ್ ಮಾಡಬೇಕಾದ್ರೆ 5+1 ಇರಲೇಬೇಕು. ಒಂದೊಂದು ಸರಿ ಏನಾಗುತ್ತೆ ಅಂದರೆ 4 ಮಿನಿಟ್ಸ್ ಬಂದ್ಬಿಡುತ್ತೆ. ಒಂದು ಸ್ವಲ್ಪ ಎಕ್ಸ್ಟೆಂಡ್ ಆಗೋಕ್ಕೆ ಏನಾನ ಮಾಡಲೇಬೇಕಾಗುತ್ತೆ. ಸೊ ಹಾಗಾಗಿ ಒಂದು ಸ್ವಲ್ಪ ಎಕ್ಸ್ಟೆಂಡ್ ಮಾಡಿನೇ ಮಾಡಿರ್ತೀನಿ. ಸೊ ನೀವು ಅಪ್ಲೋಡ್ ಮಾಡ್ಬೇಕಾದ್ರೆ ಇದೇ ಥರ ನೀವು ಟ್ರೈ ಮಾಡಿ. ಇದೇ ಥರ ಅಲ್ಲ, ಬಟ್ ನಿಮಗೆ ಏನು ಅನಿಸುತ್ತೋ ಅದನ್ನು ಟ್ರೈ ಮಾಡಿ ನೋಡಿ. ಇದು ಫೈನಲಿ ಈ ಥರ ಇದೆ. ಫೈನಲಿ ಕ್ಯಾರೆಟ್ ಪಲ್ಯ ಈ ಕಡೆ ರೆಡಿಯಾಗಿದೆ. ಕ್ಯಾರೆಟ್ ಪಲ್ಯ ಫೈನಲಿ ರೆಡಿ ಆಯಿತು. ಈ ಕಡೆ ಇನ್ನು ಹೆಸರು ಕಾಳು ಪಲ್ಯಕ್ಕೆ ಟೈಮ್ ತೊಗೊಳುತ್ತಲ್ವ, ಈ ಕಡೆಗೆ ಹೆಸರು ಕಾಳು ಅಲ್ಲೇ ಬೇಯಿಸಿ ಕಟ್ಟು ತೆಗೆದಿಟ್ಕೊಂಡಿದ್ದೀನಿ ನೋಡಿ. ಹೆಸರು ಕಾಳು ಪಲ್ಯ ಫೈನಲಿ ರೆಡಿಯಾಗಿದೆ. ರೆಡಿ ಆಗ್ತಾಯಿದೆ. ಇನ್ನೂ ಉಪ್ಪು ಹಾಕಿ ಬೇಯಿಸ್ಬೇಕಲ್ವ ನೋಡಿ. ಹೆಸರು ಕಾಳು ಪಲ್ಯ ಇಷ್ಟು ಸ್ವಲ್ಪ ಇದು ಪುಡಿ ಗೊತ್ತಲ್ವ, ಮೆಂತ್ಯ ಜೀರಿಗೆ ಪುಡಿ, ಹುರಿದು ಪುಡಿ ಮಾಡ್ಕೊಂಡಿರ್ತಿಲ್ಲ, ಆ ಪುಡಿ ಹಾಕ್ತೀನಿ. ಆ ಪುಡಿ ಹಾಕಿದ್ರೆ ಇನ್ನೊಂದು ಸ್ವಲ್ಪ ಟೇಸ್ಟ್ ಬರುತ್ತೆ ಅಂತ ಅದನ್ನು ಆ್ಯಡ್ ಮಾಡಿದ್ದೀನಿ. ಒಂದು ಸ್ವಲ್ಪ ಉಪ್ಪು ಮುಂಚೆನೇ ಆ್ಯಡ್ ಮಾಡಿದ್ದೀನಿ ನಾನು ನೋಡಿ. ಫೈನಲಿ ರೆಡಿ ಆಗ್ತಿದೆ. ಇಷ್ಟಕ್ಕೆ ಇನ್ನೊಂದು ಸ್ವಲ್ಪ ಬೇಯಿಸ್ಬೇಕಿತ್ತೇನೋ ಅನಿಸುತ್ತೆ. ಇನ್ನೊಂದು ಸ್ವಲ್ಪ ಬೇಯಿಸಿದ್ರೆ ತುಂಬ ಮ್ಯಾಶ್ ಥರ ಆಗೋದೇನೋ ಅಂದ್ಬಿಟ್ಟು ಒಂದು 3 ವಿಜಲ್ ಮಾಡಿದ್ದೆ ನೋಡಿ. ಫೈನಲಿ ಈ ರೀತಿ ರೆಡಿಯಾಗಿದೆ ಹೆಸರು ಕಾಳು ಪಲ್ಯ. ಸ್ವಲ್ಪ ಹಬೆನಲ್ಲಿ ಬೇಯಲಿ, ಮುಚ್ಚಿಬಿಡ್ತೀನಿ. ನೆಕ್ಸ್ಟು ಚಪಾತಿಗೆ ರೆಡಿ ಮಾಡ್ಕೊಂಡಿದ್ದೀನಿ. ಚಪಾತಿ ಅರೆದು, ಚಪಾತಿನೇ ಸರಿ ಅಲ್ವಾ ನೋಡಿ. ಚಪಾತಿ ಅರೆದಿದ್ದೀನಿ. ಇಷ್ಟು ದೊಡ್ಡ ಚಪಾತಿ ನಮ್ಮ ಮನೆಗೆ ನೋಡಿ. ಚಪಾತಿ ಬೇಯಿಸ್ತಾಯಿದ್ದೀನಿ. ಒಂದೊಂದು ಸರಿ ನಾನು ಆಯಿಲ್ ಹಾಕೋ ಬೇಯಿಸ್ತೀನಿ, ಇಲ್ಲಾಂದರೆ ಹಂಗೆ ಬೇಯಿಸ್ತೀನಿ. ಸಾಫ್ಟಾಗಿ ಬರುತ್ತೆ ಚಪಾತಿ ಅಂತೂ. ಒಂದು 1/4 ಗಂಟೆ ನೆನೆಸಿರ್ಬೋದೇನೋ ಅಷ್ಟೇ ನಾನು. ಸಾಫ್ಟಾಗಿರುತ್ತೆ ಚಪಾತಿ ಅಂತೂ. ಇದೇ ಥರ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಏನಾನ ಒಂದು ಟ್ರೈ ಮಾಡ್ತಾಯಿರಿ.
ಥ್ಯಾಂಕ್ ಯು, ಧನ್ಯವಾದಗಳು. ಶುಭ ದಿನ. ಫೈನಲ್ ಲುಕ್ ನೋಡಿ.